ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ತೊಂದರೆಗಳು, ಮದುವೆಗೆ ಪ್ರಯತ್ನ ಪಡ್ತಾ ಇದ್ದೀವಿ, ಮದುವೆ ಡಿಲೇ ಆಗ್ತಾ ಇದೆ, ಬಿಸ್ನೆಸ್ ಲಾಸ್ ಇರ್ಬೋದು, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಈ ಎಲ್ಲ ಒಂದು ತೊಂದರೆಗಳಿಂದ ಹೊರಗಡೆ ಬರಬೇಕು ಅಂತಂದರೆ ನೀವು ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಅಕ್ಷಯ ವೃಕ್ಷವನ್ನು ನಿಮ್ಮ ಮನೆಗೆ ಬರಮಾಡ್ಕೊಳ್ಳಿ. ಈ ಎಲ್ಲ ಒಂದು ತೊಂದರೆಗಳಿಂದ ಶೀಘ್ರವಾಗಿ ನೀವು ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರತಿಯೊಂದು ವಿಡಿಯೋಸ್ನಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ಮಾಹಿತಿಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ಪರಿಹಾರಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ವೀಕ್ಷಕರ ಪರವಾಗಿ ಕೂಡ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ, ಇವತ್ತಿನ ನನ್ನ ಪ್ರಶ್ನೆ ಏನು ಅಂತಂದರೆ, ಎಲ್ಲೋ ಒಂದು ಕಡೆ ಸಾಲ ಮಾಡಿಬಿಟ್ಟಿರ್ತೀವಿ, ಅವಶ್ಯಕತೆ ಇರುತ್ತೋ ಅಥವಾ ಏನೋ ಒಂದು ಎಮರ್ಜೆನ್ಸಿ ಇರುತ್ತೆ ಅಂತ ತೀರ್ಸೋದಕ್ಕೆ ಆಗ್ತಾ ಇರೋದಿಲ್ಲ. ಹಣ ಬರುತ್ತೆ, ಆದರೆ ಆ ಸಾಲನ ಕಂಪ್ಲೀಟ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ, ಕೊಡೋದಕ್ಕೆ ಆಗ್ತಾ ಇರೋದಿಲ್ಲ, ಖರ್ಚಾಗಿ ಹೋಗ್ತಾ ಇರುತ್ತೆ. ಈ ಸಾಲಗಳಿಂದ ನಾವು ಮುಕ್ತಿ ಪಡಿಬೇಕು ಅಂತಂದರೆ ಹೇಗೆ ಗುರುಗಳೇ? ನಂದು ಮಾಡ್ಕೊಂಡಿರುವಂಥ ಸಾಲ ಕಮಿಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಬೇಕು ಅಂತಂದರೆ ಏನು ಮಾಡಬೇಕಾಗುತ್ತೆ? ತುಂಬ ಜನಕ್ಕೆ ಈ ಪ್ರಶ್ನೆ ಇರುತ್ತೆ. ಅವರ ಪರವಾಗಿ ಇದನ್ನು ನಾನು ತಮ್ಮ ಮುಂದೆ ಇಟ್ಟಿದ್ದೀನಿ, ಉತ್ತರ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗ ನೀವು ಮುಕ್ತಿ ಅಂತ ಹೇಳಿದ್ರಲ್ಲ, ಈ ಮುಕ್ತಿಯನ್ನು ಪಡೆದುಕೊಳ್ಬೇಕಾದರೆ ಯುಕ್ತಿಯನ್ನು ಉಪಯೋಗಿಸಿ ಶಕ್ತಿಯನ್ನು ಪಡೆದುಕೊಳ್ಳಬೇಕು. ಆ ನಂತರವೇ ಮುಕ್ತಿಗೆ ದಾರಿ. ಎಲ್ಲೋ ಒಂದು ಕಡೆ ನೀವು ಹೇಳಿದ್ದು ನಿಜ. ಫಾರ್ ಎಕ್ಸಾಂಪಲ್, ಒಬ್ಬ ರೈತರನ್ನು ತೆಗೆದುಕೊಳ್ಳೋಣ. ಆತ ಯಾವುದೋ ಒಂದು ಬೆಳೆಯನ್ನು ಇಡಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪರಿಕರಗಳನ್ನು ಕೊಂಡುಕೊಳ್ಳಬೇಕು ಅಂತ ಸಾಲವನ್ನು ಮಾಡಿರ್ತಾನೆ. ಕಷ್ಟಪಟ್ಟು ಬೆಳೆ ಇಡ್ತಾನೆ. ಆ ಬೆಳೆ ಒಳ್ಳೆ ಫಸಲು ಕೊಡುವಂಥದ್ದು. ಆತ ಬೆಳೆ ಮಾತ್ರ ಬೆಳೆದಿದ್ದು ಖಂಡಿತ ಕಳೆ ಬೆಳೆಯಲಿಲ್ಲ ಆತ. ಆ ಬೆಳೆ ಜೊತೆಗೆ ಕಳೆಯು ಕೂಡ ಬಂದುಬಿಡುತ್ತೆ ಸಹಜವಾಗಿ, ಅಲ್ಲ? ಸಹಜವಾಗಿ ಬರುವಂಥದ್ದು. ಆದರೆ ನೀವು ನಿಧಾನಕ್ಕೆ ಯೋಚನೆ ಮಾಡಬೇಕಾಗಿದ್ದು, ತುಂಬ ಚೆನ್ನಾಗಿ ಇಲ್ಲಿ ಫಸಲು ಬಂದಿದೆ, ಇದೇ ಇವರು ಬೆಳೆದಿರತಕ್ಕಂತಹ ಈ ವಸ್ತುಗಳು ಏನು ಇದ್ದವೋ, ಈ ಥಿಂಗ್ಸ್ ಏನಿದ್ದವೋ ಇದಕ್ಕೆ ಸಂಬಂಧಪಟ್ಟದ್ದು ನೀವು ಹೇಗೆ ತೆಗೆದುಕೊಳ್ತೀರೋ, ಅದನ್ನು ನಮಗೆ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥಗಳು ತೆಗೆದುಕೊಳ್ತೀರೋ, ಹಣ್ಣು ಹಂಪಲು ತೆಗೆದುಕೊಳ್ತೀರೋ, ಯಾವ ಬೆಳೆಯನ್ನು ಇಟ್ಟರೋ, ಈ ತರಹದ್ದೆಲ್ಲವೂ ಕೂಡ ಮಾರ್ಕೆಟ್ಗೆ ಕೊಂಡೊಯ್ದಾಗ ಉತ್ತಮವಾಗಿರೋ, ಇದಕ್ಕಿಂತಲೂ ಕೂಡ ಉತ್ತಮವಾಗಿರೋದು ಬೆಲೆ ಇದ್ದರೆ ಈ ಬೆಳೆಗೆ ಅತ್ಯಧಿಕವಾಗಿ ಖುಷಿಯನ್ನು ಪಡ್ತಾನೆ. ತುಂಬ ಖುಷಿಯನ್ನು ಪಡ್ತಾನೆ. ಇಲ್ಲಿ ತುಂಬ ಚೆನ್ನಾಗಿ ಬೆಳೆ ಬಂದಿದೆ, ಅಲ್ಲಿ ಬೆಲೆ ಇಲ್ಲ, ಪಾಪ ನಷ್ಟ ಆಗುತ್ತೆ. ಅಥವಾ ಇನ್ನೂ ಆಗುತ್ತೆ, 2 ಮೈನಸ್ ಆಗುತ್ತೆ. ಇಲ್ಲಿ ಬೆಳೆನೂ ಬರಲಿಲ್ಲ, ಅಲ್ಲಿ ಬೆಲೆನೂ ಇಲ್ಲ. ಬಟ್ ಹೇಗೆ ಈ ಲಾಸ್ ಕಟ್ಕೊಡೋದು ಅವರಿಗೆ? ಇಲ್ಲಿ ಸಾಲಕ್ಕೆ ಸಿಕ್ಕಾಕೊಂಡ್ಬಿಟ್ಟು. ಇದಕ್ಕೊಂದು ಅರ್ಥ ಇದೆ, ಈ ಸಾಲಕ್ಕೆ ಒಂದು ಅರ್ಥ ಇದೆ. ಇದನ್ನು ಮಾಡಿರ್ತಕ್ಕಂಥ ರೈತ ಏನೆಲ್ಲ ಕೂಡ ಪಡಿಪಾಟ್ಲೆ ಮಾಡ್ತಿರ್ತಾನೋ, ಮತ್ತು ಇನ್ನೊಂದು ಸಲ ಕೊಡ್ತೀನಿ ಅಂತ ಟೈಮ್ ತೊಗೊಂಡು ಮತ್ತೊಬ್ಬರ ಹತ್ರ ತೆಗೆದುಕೊಂಡು ಮತ್ತೆ ಬೆಳೆ ಬೆಳೆದಿರ್ತಾನೆ. ಅಲ್ಲೂ ಸಕ್ಸಸ್ ಆಗಲ್ಲ. ಯಾರೊಬ್ಬರ ಮನೆ ನನಗೆ ಪ್ರಶ್ನೆ ಮಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಸ್ವಾಮಿ, ನನಗೆ ತುಂಬ ಧೈರ್ಯ ಇದೆ, ಬಹಳ ಧೈರ್ಯ ಇದೆ. ನಾನೊಂದು ರೀತಿಯ ಲಯನ್ ಇದ್ದಾಗೆ, ಎಲ್ಲದರಲ್ಲೂ ಕೂಡ ನಾನು ಲಯನ್ ಇದ್ದಾಗೆ ಎಲ್ಲವನ್ನು ಕೂಡ ಎದುರಿಸಬಲ್ಲೆ. ಮೊನ್ನೆ ಅಷ್ಟೇ ನಾನು ಒಂದು ದೊಡ್ಡದು ಮನೆ ಕಟ್ಟಿದೆ, ಆಮೇಲೆ ಬೇಕಾಗಿರ್ತಕ್ಕಂಥದ್ದು ಜಮೀನನ್ನು ಕೂಡ ಪಡೆದುಕೊಂಡೆ, ಎಲ್ಲವೂ ಕೂಡ ಆಯಿತು ಸ್ವಾಮೀಜಿ. ನಾನು ಹೇಳ್ತಿರೋದು ಬಹುಶಃ ಇದೊಂದು 10 ವರ್ಷಗಳ ಕತೆ. ಈಗ ನಾನು ಯಾವ ಸ್ಥಿತಿ ಇದ್ದೀನಿ ಅಂತಂದರೆ, ನೇರವಾಗಿ ಹೇಳಿದಾತ, ಸ್ವಾಮೀಜಿ ನಿಮ್ಮ ಮುಂದೆ ಪ್ರಶ್ನೆ ಇಡ್ತಾ ಇದ್ದೀನಿ. ನನಗೊಬ್ಬ ಮಗಳಿದ್ದಾಳೆ, ನಮ್ಮ ಮಡದಿ, ನಾನು 3 ಜನ ಕೂಡ ಏನಾದರೂ ವಿಷಯವನ್ನು ತೆಗೆದುಕೋಬೇಕು ಅಂತ ತೀರ್ಮಾನ. ಯಾಕೆಂದರೆ ಇದಾಗಲಿಲ್ಲ ನನ್ನ ಕೈಲಿನ. ಎಂಥದ್ದಾಗಲಿಲ್ಲ. ಕೊನೆಗೆ ಎಲ್ಲಿ ಬಂದಿದ್ದಾನವ? ಸುಮಾರು ಕೋಟಿಗಳಿದ್ದ ಸಾಲವನ್ನು ತೀರಿಸ್ತಾ ಬಂದಿದ್ದಾನೆ. ಮನೆಯನ್ನು ಕೂಡ ಕಳ್ಕೊಂಡಿದ್ದಾನೆ, ಆತನ ಜಮೀನು ಕೂಡ ಕಳೆದುಕೊಂಡಿದ್ದಾನೆ. ಇನ್ನು ಕೇವಲ ಎಷ್ಟಿದೆ? ಆತನೇ ಹೇಳ್ತಾನೆ ನಾನು ಲಯನ್ ಅಂತ, ಎಲ್ಲವನ್ನೂ ಎದುರಿಸ್ತೇನೆ ಅಂತ ಹೇಳ್ತಾನೆ. ಆದರೆ ಇನ್ನೆಷ್ಟಿದೆ ಸಾಲ ಅಂತ ಕೇಳಿದ್ರೆ ಕೇವಲ ಒಂದು 30 ಲಕ್ಷ ಎಷ್ಟು ಹೇಳಿದ ಆತ. ಕರೆಕ್ಟ್, 30 ಇಷ್ಟಿದೆ. ಕೋಟಿಗಳು ತೀರಿಸುವಾಗ ನೀನು ಸಿಂಹವಾಗಿದ್ದೆ, ಸಿಂಹ ಗರ್ಜನೆ ಮಾಡಿದೆ. ಈಗ ಕೇವಲ 30 ಲಕ್ಷ ಅಂತ ಬಂದಾಗ ವಿಷ ಕುಡಿತೀನಿ ಅನ್ನೋ ಪದವನ್ನು ಬಳಸ್ತಿದ್ದಾನೆ. ಇದನ್ನು ಹೇಳೋದು ಜ್ಯೋತಿಷ್ಯ ನಿಮಗೇನು ಕೊಡುತ್ತೆ ಅಂತಂದರೆ, ಎಷ್ಟು ವೀಕ್ ನಿಮ್ಮನ್ನು ಮಾಡುತ್ತೆ ಅಂತಂದರೆ, ನಿಮಗೆ ಅಲ್ಲಿ ಬಲ ಇತ್ತು, ಬಲಾಢ್ಯರಾಗಿದ್ದಿರಿ, ಆವಾಗ ನಿಮ್ಗೆ ಎಷ್ಟು ಸಾಲ ಇದ್ದರೂ ಕೂಡ ಲೆಕ್ಕಕ್ಕೆ ಬರಲಿಲ್ಲ. ಅಲ್ಲಿ ದಶಾಭುಕ್ತಿ ನಿಮ್ಮದು ಚೆನ್ನಾಗಿತ್ತು. ಈ ದಶೆ ನಿಮ್ಮನ್ನು ವೀಕ್ ಮಾಡಿದೆ. ಕೇವಲ 30 ಲಕ್ಷಕ್ಕೆ 2ರಿಂದ 3 ಕೋಟಿಗೆ ನೀನು ಭಯ ಪಡಲಿಲ್ಲ. ಈಗ 3 ಲಕ್ಷಕ್ಕೆ ಏತ್ಲಾಂಡಿತನದ ಮಾತನಾಡ್ತಾ ಇದೆಯಾ. ಆ ಹೆಣ್ಣು ಮಗು ಓದ್ತಾ ಇದೆ,
ಅಂತಹ ಆ ಹೆಣ್ಣು ಮಗುನ ನೀನು ಮತ್ತು ಮನೆಯವ್ರನ್ನ ವಿಷ ಕೊಟ್ಟು ನೀನು ಸಾಯಿಸುವಂಥದ್ದ ಸಾಧ್ಯವೇ ಇಲ್ಲ. ಇದು ನಡೆಯಲಿಕ್ಕೆ ಅವಕಾಶವೇ ಇಲ್ಲ, ಮಾಡಲೂಬಾರದು ಕೂಡ. ಈ ತರಹದ್ದಿದ್ದಾಗ ಒಬ್ಬನೇ ಬಹಳ ಬೇಜಾರು ದುಃಖ ಪಟ್ಕೊಂಡಿದ್ದಾನೆ. ತುಂಬ ದಿನಗಳಿಂದ ಒಬ್ಬನೇ ಇದು ಒಬ್ಬಂಟಿಯಾಗಿ ಒಂದು ಕಡೆ ಕೂತ್ಕೊಂಡು ಚಿಂತೆ ಮಾಡಿ ಹತ್ತುಕೊಂಡು ನೋವನ್ನು ನುಂಗ್ಕೊಂಡಿದ್ದಾನೆ ಪಾಪ. ಯಾರಿಗೆ ತಲೆ ತಗ್ಗಿಸ್ತೀನಿ ಆನಂದ ಸ್ವಾಮೀಜಿ? ನಾನು ದುಡ್ಡು ತೆಗೆದುಕೊಂಡಿದ್ದೀನಲ್ಲ ಅವರಿಗೆ ನಾನು ತಲೆ ತಗ್ಗಿಸ್ತಾ ಏನು ಮಾತಾಡೋಕ್ಕಾಗಿ ಸಿಂಹ ಗರ್ಜನೆ ಮಾಡ್ತಿದ್ದ ನಾನು ತಲೆ ತಗ್ಗಿಸಿದ್ದೀನಿ. ಇದು ನಿಜವೇ ಕೂಡ. ಯಾರ ಹತ್ರ ತೆಗೆದುಕೊಂಡಿದ್ದರೆ ಅವರು ಮಾತಾಡಿದಾಗ ಸಹಿಸ್ಕೋಬೇಕು. ನಾನು ಅದೇ ಹೇಳಿದ್ದು, ನಿನಗೆ ಅವರು ಕೊಟ್ಟಲ್ಲ ದುಡ್ಡು ಅದು ಬೆಳೆ, ಇವರು ಮಾತಾಡಂತಿದ್ದಾರಲ್ಲ ಅದು ಕಳೆ. ಕಳೆ ಅದು. ನಾನು ರೈತರು ಎಕ್ಸಾಂಪಲ್ ಕೊಟ್ಟಿದ್ದೆ ಅದಕ್ಕೇ. ಆ ಕಳೆ ಬಂದುಬಿಡುತ್ತೆ ತಂತಾನೆ, ನೀನು ತಡ್ಕೊಳ್ಬೇಕು. ಅವಾಗ ತಡೆದುಕೊಳ್ಳಲೇಬೇಕು, ಮೌನವಾಗಿ ತಡೆದುಕೊಂಡು ಈಗ ಈ ಕ್ರಿಯೆಯನ್ನು ಯಾರು ಈ ತರಹದ ಮಟ್ಟ ಕೊಟ್ಟಿರ್ತಾರೋ ಅವರು ಮಾಡ್ಕೊಳ್ಳೋಂಥ ರೆಮಿಡಿ. ಈಗ ನಾವೊಂದು 108 ಸಂಖ್ಯೆಯನ್ನು ಕೇಳಿದ್ದೀವಿ ಆಂಬುಲೆನ್ಸ್ಗೆ, 108. ಆಮೇಲೆ ಯಾರನ್ನಾದರೂ ವರ್ಣ ಏನಪ್ಪ ಯಾವಾಗಲೂ ಈತನಿಗಿದ್ದದ್ದೇ 108 ರೋಗಗಳು, 108 ಕೊಲಿಸ್ತಾರೆ, 108 ರೋಗಗಳು ಅಂತಾರೆ. ಈ 108 ಹೇಳ್ತಾ ಹೋದರೆ ಈ ನಭಮಂಡಲದ ಸಂಖ್ಯೆಯೇ 108. ಹಾಗಾಗಿ ಅಂತಹ 108 ಒಳಗಡೆ ನಾವೆಲ್ಲರೂ ಇರೋದು. ಪ್ರತಿ ಪ್ರಾಣಿ ಪಕ್ಷಿ ಜೀವ ಜಂತು ಗಿಡ ಮರ ಎಲ್ಲವೂ ಕೂಡ 108 ಒಳಗಡೆ ಇದೆ. ಅದಕ್ಕಾಗಿಯೇ ಆ ಸಂಖ್ಯೆಗಳಿರ್ತಾ ಬಂದರೂ ನನ್ನ ಸಂಖ್ಯೆಗಳು ಉದ್ದಾಗುತ್ತೆ ಮಾತಾಡ್ಲಿಕ್ಕೆ ಹೊರಟ್ರೆ. ನಾನು ರೆಮಿಡಿಗೆ ನೇರವಾಗಿ ಬರ್ತೇನೆ. 108 ಕಾಯಿನ್, 1 ರೂಪಾಯಿ ಕಾಯಿನ್ ವ್ಯವಸ್ಥೆ ಮಾಡಿಕೊಂಡು ಆ 108 ಕಾಯಿನ್ ಹಿಡ್ಕೊಂಡು ನೀವು ಒಬ್ಬರೇ, ಜೊತೆಗೆ ಯಾರೂ ಇರಬಾರ್ದು, ಯಾವುದಾದ್ರೂ ಒಂದು ಕೆರೆ, ಬಾವಿ, ಕುಂಟೆ, ನೀವೇನು ನಿಮ್ಮ ಹಳ್ಳಿ ಕಡೆ ಇರೋವಂಥದ್ದು ಅಥವಾ ಸಮುದ್ರ, ನದಿ ಸಿಕ್ಕಿದ್ರೆ ಬಹಳ ಉತ್ತಮ. ಎಲ್ಲದಕ್ಕೂ ಉತ್ತಮ ನದಿ. ಅದರ ದಡದಲ್ಲಿ ಕುಳಿತುಕೊಂಡು 4 ತೆಂಗಿನಕಾಯಿಯನ್ನು, 1 ತೆಂಗಿನಕಾಯಿ ಮಾತ್ರ ಹೊಡೆದು ಬಿಟ್ಟು ದಡದ ಮೇಲೆ ಇಡ್ತೀರಿ. ಇನ್ನು 3 ತೆಂಗಿನಕಾಯಿ ನಿಮಗೆ ನೀವೇ ಇಳಿ ತೆಗೆದು ಬಿಟ್ಟು ನೀರು ಅಹಿತ ದೃಷ್ಟಿ, ನೀಚ ದೃಷ್ಟಿ, ಕ್ರೂರ ದೃಷ್ಟಿ ನಿವಾರಣಾರ್ಥಂ ಅಂತೇಳಿ ನೀರಿಗೆ ಬಿಡ್ತೀರಿ. 3 ಕೂಡ ನಿಮ್ಮ ಸಾಲಗಾರರು ಕೂಡ ತಿಳ್ಕೊಂಡು ನೀರಿಗೆ ಬಿಟ್ಟುಬಿಡ್ತೀರಿ. ನಂತರ 108 ಕಾಯಿನಗಳನ್ನು ವ್ಯವಸ್ಥೆ ಮಾಡಿಕೊಳ್ಳಲೇಬೇಕು. ಆ 108 ಕಾಯಿನ ಒಂದೊಂದಾಗಿ ಇಳಿ ತೆಗೆದು ನೀರಿಗೆ ಹಾಕಬೇಕು. ನೀವು ಯಾವಾಗ ಕಾಯಿನ್ಸ್ ನೀರಿಗೆ ಹಾಕ್ತೀರೋ, ಇಲ್ಲೊಂದು ದೊಡ್ಡ ಚಮತ್ಕಾರ ಇದೆ. ಇದರ ಹಿನ್ನೆಲೆ ತುಂಬ ಇದೆ. ತುಂಬ ಹಿರಿಯರು ಹಿಂದಿನ ಕಾಲದಲ್ಲಿ ಇವೆಲ್ಲ ಮಾಡ್ತಿದ್ರು. ಅದಕ್ಕಾಗಿ ನಾನು ಅದೆಲ್ಲವೂ ಕೂಡ ಹೇಳಿ ಆ ಕತೆ ಹೇಳಿ ನಿಮಗೆ ಇನ್ನೊಂದು 20 ನಿಮಿಷ ಮಾತಾಡುವುದು ಬೇಡ ಅಂತ ಹೇಳ್ತಾ 108 ಕಾಯಿನ್ಗಳನ್ನು ಒಂದೊಂದಾಗಿ ಹೀಳಿ ತೆಗೆದುಬಿಟ್ಟು ನೀವು ಆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಅಥವಾ ಮತ್ತು ಸ್ನಾನ ಮಾಡಿಕೊಂಡಾದರೂ ಬನ್ನಿ. ಮತ್ತೆ ಒಂದು ಬಾಟಲ್ಗೆ ನೀರು ತರಬೇಕು. ನೀರು ತರ್ತಾ ಮನೆಯಲ್ಲಿ ಕೂಡ ಈ ಬಾಟಲ್ ಸ್ವಲ್ಪ ಹಾಕೊಳ್ಳೋದು, ಸ್ನಾನ ಮಾಡೋವಂಥದ್ದು. ಇದನ್ನು ಮಾಡಿಕೊಳ್ಳಿ. ನಿಮಗೆ ಯಾರು ಸಾಲ ಕೊಟ್ಟಿದ್ದೆ ಅವ್ರ ಹೆಸರೆಲ್ಲ ನೆನಪು ಮಾಡ್ಕೊಳ್ಳೋದು, ಇಳಿ ತೆಗೆದು ಹಾಕೋದು. ನಾನು ಇದೇ ತಿಂಗಳು ಸಾಲ ತೀರಿಸಬೇಕು, ನನಗೆ ಯಾವುದು ಕೆಲಸ ಇಲ್ಲ, ಜಾಬ್ ಇಲ್ಲ, ಭಗವಂತ ನೀನೇ ನನ್ನ ಕೈ ಹಿಡಿಬೇಕು ಅಂತ ಹೇಳಿ ತೆಗೆದುಬಿಟ್ಟು ನೀರಿಗೆ ಹಾಕುವಂಥದ್ದು. ಯಾವ ರೂಪದಲ್ಲಿ ಅವನು ಕರುಣಿಸ್ತಾನೆ ಗೊತ್ತಿಲ್ಲ. ಈ ತರಹದ ಕರುಣಿಸಿರೋದು ಕೂಡ ನೂರಾರಿದೆ ನಮ್ಮ ಕಣ್ಣ ಮುಂದೆ, ಗೊತ್ತೇ ಇಲ್ಲ ಅಂತ ಚಮತ್ಕಾರ ಒಂದು ನಡೆದು ಹೋಗುತ್ತೆ. 108 ನಾಣ್ಯಗಳನ್ನು ಇಳಿ ತೆಗೆದು ನೀರಿಗೆ ಹಾಕೋದ್ರಿಂದ ನೀವು ಅಂಥ ಸಮಸ್ಯೆಯಿಂದ ಹೊರಗೆ ಬರ್ತೀರಿ. ಬರೆದಿಟ್ಕೊಳ್ಳಿ. ಗುರುಗಳ, ಈ ಒಂದು ಕ್ರಿಯೆನ ಯಾವ ದಿನ ಮಾಡಿದ್ರೆ ಸೂಕ್ತ? 7 ದಿನಗಳಲ್ಲಿ ಯಾವ ದಿನ ಮಾಡಿದ್ರೆ? ಸೋಮವಾರದಿಂದ ಭಾನುವಾರದಲ್ಲಿ. ನಾನು ಒಬ್ಬಂಟಿಯಾಗಿ ಅವರೇ ಮಾಡಬೇಕು ಅಂತಂದಾಗ ಅವ್ರಿಗೆ ಅನುಕೂಲವಾಗಿರ್ತಕ್ಕಂಥ ದಿನವನ್ನೂ ಹೇಳ್ತಾನೆ. ಹಾಗೆಯೇ ಈ ಋಣಗಳನ್ನು ತೀರಿಸುವಂಥದ್ದು ಒಂದು ವಾರ ಅಂತಂದರೆ ಅದು ಮಂಗಳವಾರ ಅಥವಾ ಅವರು ಹುಟ್ಟಿದ ವಾರ, ಆ ವಾರ ಕೂಡ ಹಾಗಿರಬೇಕು. ಖಂಡಿತ ಗುರುಗಳೇ, ಸಾಕಷ್ಟು ಉಪಯುಕ್ತವಾಗಿರುವಂಥ ಮಾಹಿತಿ. ಖಂಡಿತ ಇದರ ಅವಶ್ಯಕತೆ ಇತ್ತು. ಸಾಕಷ್ಟು ಜನ ಈ ಒಂದು ಋಣದಿಂದ ಮುಕ್ತಿ ಹೊಂದಬೇಕು ಅಂತಂದರೆ ಏನು ಮಾಡಬೇಕು ಅಂತ ಯೋಚನೆ ಆಗಿರ್ಬೋದು. ಆ ಸಾಲದ ಮೇಲೆ ಸಾಲ ಆಗೋದೇ ಜಾಸ್ತಿ ಆಗಿತ್ತು ಅಂತಲೇ ಹೇಳ್ಬೋದು. ಈ ತುಂಬ ಸರಳವಾಗಿರುವಂಥ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನೀವು ಮಾಡಿರುವಂಥ ಸಾಲಗಳಿಂದ ಹೊರಗಡೆ ಬರಬೇಕು, ಆದಷ್ಟು ಬೇಗ ನೀವು ಋಣ ಬಾಧೆಯನ್ನು ತೀರಿಸ್ಕೊಳ್ಬೇಕು ಅಂತಂದರೆ ಯಾವ ಒಂದು ಸರಳವಾಗಿರುವಂಥ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ ಅಂತ ಇವತ್ತಿನ ವಿಡಿಯೋನಲ್ಲಿ ಗುರುಗಳು ನಮಗೆ ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಡಿಯೋನಲ್ಲಿ ಹೊಸ ವಿಚಾರದೊಂದಿಗೆ ತಮ್ಮನ್ನು ನಾನು ಭೇಟಿ ಮಾಡ್ತೀನಿ. ನಮಸ್ಕಾರ.